ಟ್ರೇಡಿಂಗ್ ಹೆಸರಲ್ಲಿ ಯುವತಿಯಿಂದ ವಂಚನೆ ಮಾಡಿದಂತ ಆರೋಪ ಕೇಳಿ ಬಂದಿದೆ. 30 ಲಕ್ಷ ರೂಪಾಯಿ ಹಣವನ್ನು ಪಡೆದು ಪರಾರಿಯಾಗಿದ್ದಾಳೆ ಕಿಲೇಡಿ. ಆನ್ಲೈನ್ನಲ್ಲಿ ಲಾವಣ್ಯಗೆ ಹಣ ಕಳಿಸಿದ್ದ ರಾಜ್ಕುಮಾರ್ ಎಂಬಾತ. ವಂಚನೆ ಕೇಸ್ನಲ್ಲಿ ಜೈಲು ಸೇರಿದ್ಲು ಲಾವಣ್ಯ ಅಕ್ಕ ಶ್ರುತಿಗೂ ಹಣ ಕೊಟ್ಟಿದ್ದ ದೂರುದಾರ ರಾಜ್ಕುಮಾರ್. ಶ್ರುತಿ ತಂಗಿ ಅಂತ ಲಾವಣ್ಯಗೆ ಹಣ ಕೊಟ್ಟಿದ್ದ ರಾಜ್ಕುಮಾರ್. ಸುಮಾರು ತಿಂಗಳ ಹಿಂದೆ ಹಣ ಪಡೆದು ಲಾವಣ್ಯ ಎಸ್ಕೇಪ್ ಆಗಿದ್ದಾಳೆ. ಮೈಸೂರಿನ ಸರಸ್ವತಿಪುರಂ ಠಾಣೆಯಲ್ಲಿ ಎಫ್ಐಆರ್ ದಾಖಲಾಗಿದೆ. ಈಗ ಎಷ್ಟಿದೆ ಎಲ್ಲ ಅರ್ಧ ಹಾಕ್ಬೇಕು ಇಲ್ಲ ನಾನು ಅಲ್ಲೇ ತಂದು ತೋರಿಸ್ಬಿಟ್ಟೆ ಅಲ್ಲ ಸರ್ ಇದೆ ನೀವು ಅರ್ಧ ಹಾಕ್ತೀರಾ ಇಲ್ಲ ಅರ್ಧ ಹಾಕಲ್ಲ. ಇವಳು ಯಾವಾಗ ದುಡ್ಡು ಕೊಡ್ತೀನಿ ಅಂತ ಕಮಿಟ್ ಆಯ್ತಾಳಲ್ವಾ, ಅವಾಗ ನಾನು ಯಾರ್ಯಾರು ಎಷ್ಟಿದೆ ಎಷ್ಟಿದೆ ಎಲ್ಲ ಅರ್ಧ ಹಾಕ್ಬೇಕು ಇಲ್ಲ ನಾನು ಅಲ್ಲೇ ತಂದು ತೋರಿಸ್ಬಿಟ್ಟೆ ಕೊಡ್ತೀನಿ. ಅಲ್ಲ ಸರ್ ಇದೆ ನೀವು ಅರ್ಧ ಹಾಕ್ತೀರಾ ಇಲ್ಲ ಅರ್ಧ ಹಾಕಲ್ಲ. ಇವಳು ಯಾವಾಗ ದುಡ್ಡು ಕೊಡ್ತೀನಿ ಅಂತ ಕಮಿಟ್ ಆಯ್ತಾಳಲ್ವಾ. ಹೆಚ್ಚಿನ ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ರವಿ ಪಾಂಡವಪುರ ದೂರವಾಣಿ ಸಂಪರ್ಕದಲ್ಲಿ ಇದ್ದಾರೆ. ರವಿ, ಸಹೋದರಿಯರ ಈ ಕೃತ್ಯಕ್ಕೆ ಈಗ ಆರೋಪಿ ನೇರವಾಗಿ ದೂರುದಾರ ಪಾಪ ಹಣವನ್ನ ಕಳ್ಕೊಂಡು ಪೆಚ್ಮೋರೆ ಹಾಕೊಂಡು ನಿಂತಿದ್ದಾನೆ. ಏನು ಹೇಳ್ತಾರೆ ಈ ಇಬ್ರು ಸಹೋದರಿಯರು? ಈಗ ಮೋಸ ಹೋಗೋರು ಇರೋವರೆಗೂ ಮೋಸ ಮಾಡೋರು ಇದ್ದೇ ಇರ್ತಾರೆ ಅನ್ನೋಕ್ಕೆ ಮತ್ತೊಂದು ಪ್ರಕರಣ. ಇದು ಮೈಸೂರಿನ ಸರಸ್ವತಿಪುರಂ ಪೊಲೀಸ್ ಠಾಣೆಯಲ್ಲಿ ಸದ್ಯ ಪ್ರಕರಣ ದಾಖಲಾಗಿದೆ. ಟ್ರೇಡಿಂಗ್ ಹೆಸರಲ್ಲಿ ಈ ಯುವತಿಯರು ಮೋಸವನ್ನ ಮಾಡಿರೋದು. ಬರೋಬ್ಬರಿ 30 ಲಕ್ಷ ರೂಪಾಯಿನ ಮೈಸೂರಿನ ರಾಜ್ಕುಮಾರ್ ಎಂಬಾತನಿಗೆ ಮೋಸವನ್ನ ಮಾಡಿದ್ದಾರೆ. ಲಾವಣ್ಯ ಎಂಬಾಕೆ ಮೋಸ ಮಾಡಿದ್ದು. ಈ ಸಂಬಂಧ ಸರಸ್ವತಿಪುರಂ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಈ ಲಾವಣ್ಯ ಮೈಸೂರಿನ ಇಲವಾಲ ಗ್ರಾಮದವರಾಗಿದ್ರು. ಟ್ರೇಡಿಂಗ್ ಹೆಸರಿನಲ್ಲಿ ಈಕೆ ಹಲವು ತಿಂಗಳಿಂದ ಆನ್ಲೈನ್ ಮೂಲಕ ರಾಜ್ಕುಮಾರ್ ಅವರಿಂದ ಹಣವನ್ನ ತೆಗೆದುಕೊಳ್ಳುವಂತ ಕೆಲಸಕ್ಕೆ ಮುಂದಾಗಿದ್ದಾರೆ. ಈ ಹಿಂದೆ ಟ್ರೇಡಿಂಗ್ ಹೆಸರಲ್ಲಿ ಹಣ ಪಡೆದು ಇವರ ಅಂದ್ರೆ ಲಾವಣ್ಯ ಅವರ ಅಕ್ಕ ಶ್ರುತಿ ಅವರು ಕೂಡ ಜೈಲು ಪಾಲಾಗಿದ್ದು. ಶ್ರುತಿಗೂ ಕೂಡ ಈ ರಾಜ್ಕುಮಾರ್ ದುಡ್ಡನ್ನು ನೀಡಿದ್ದ. ಅಂದ್ರೆ ಅಕ್ಕ ಹಾಗೂ ತಂಗಿ ಇಬ್ಬರ ಆತನ ನಂಬಿ ಬರೋಬ್ಬರಿ 30 ಲಕ್ಷಕ್ಕೂ ಹೆಚ್ಚು ಹಣವನ್ನ ಅವರಿಬ್ಬರಿಗೆ ನೀಡಿದ್ದಾನೆ. ಈ ಸಂಬಂಧ ಈಗಾಗಲೇ ಸರಸ್ವತಿಪುರಂ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಾಗಿದ್ದು ಸದ್ಯ ಈಗ ಲಾವಣ್ಯ ಅವರ ಹುಡುಕಾಟ ಪೊಲೀಸರು ಮಾಡುವಂತ ಕೆಲಸಕ್ಕೆ ಮುಂದಾಗಿದ್ದಾರೆ. ಧನ್ಯವಾದ ರವಿ ನಿಮ್ಮ ಮಾಹಿತಿಗೆ.